ತಲತಲಾಂತರಗಳಿಂದ ಹಸಿಗಾಳದಲ್ಲಿ ಹಿರಿಯರು ಆಚರಿಸಿಕೊಂಡು ಬಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮಕ್ಕೆ ಮುನ್ನುಡಿ ಬರೆದ ಯುವಕರು, ಮಹಿಳೆಯರು, ಮಕ್ಕಳು ವೃದ್ಧೋಪದಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ದೀಪಗಳನ್ನು ಬೆಳಗಿ ಹಸುಗಳ ಮೆರವಣಿಗೆ ಮಾಡಿದ ಗ್ರಾಮಸ್ಥರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಗ್ರಾಮ ದೇವರುಗಳನ್ನು, ದೇವಾಲಯಗಳನ್ನು ಸಿಂಗರಿಸಿ ಹಸುಗಳನ್ನು ಶುಚಿಗೊಳಿಸಿ ಅವುಗಳನ್ನು ಕೂಡ ಸಿಂಗರಿಸುವ ಮುಖಾಂತರವಾಗಿ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು ವೃದ್ಧೋಪದಿಯಾಗಿ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಊರ ಹಬ್ಬದಂತೆ ಆಚರಿಸುತ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬ ಕಳೆದ ಒಂದು ವಾರದ ನಂತರ ಒಂದು ಶುಭ ದಿನವನ್ನು ನಿಗದಿ ಮಾಡಿ 2 ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸಿ ಗ್ರಾಮವನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ಮಹಿಳೆಯರು ಉಪವಾಸ ವ್ರತವನ್ನು ಮಾಡಿ ಹೊಸ ಬಟ್ಟೆಯನ್ನಿಟ್ಟು ಗ್ರಾಮದ ಗಾಳಿಯಮ್ಮ, ಮಹೇಶ್ವರಮ್ಮ ಮತ್ತು ಚೌಡೇಶ್ವರಿ ದೇವಿಗೆ ದೀಪಗಳನ್ನು ಬೆಳಗುತ್ತಾರೆ. ಗ್ರಾಮದ ಹೊರವಲಯದಲ್ಲಿ 3 ಗುಡಿಗಳನ್ನು ನಿರ್ಮಿಸಿ ಅಲ್ಲಿ ಬಲಿ ನೀಡುವ ಮುಖಾಂತರವಾಗಿ ಚೌಡೇಶ್ವರಮ್ಮ, ಗಾಳಿಯಮ್ಮ ಮತ್ತು ಪಿಳಕಮ್ಮ ದೇವಿಗೆ ದೀಪಗಳನ್ನು ಬೆಳಗಿ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾರೆ. ಇನ್ನು ಈ ಒಂದು ಆಚರಣೆ ನಿನ್ನೆ ಮೊನ್ನೆಯದಲ್ಲ, ತಲತಲಾಂತರಗಳಿಂದ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿದ್ದು, ಈ ಬಾರಿ ನಮ್ಮ ಗ್ರಾಮದ ಯುವಕರು ಹಳೆ ಬೇರು ಹೊಸ ಚಿಗುರು ಎಂಬಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯುವಕರು, ಮಹಿಳೆಯರು ತಮಟೆ ವಾದ್ಯಕ್ಕೆ ಭರ್ಜರಿ ಸ್ಟೆಪ್ಸನ್ನು ಕೂಡ ಹಾಕಿದರು.
ನೋಡ್ತಾ ಇರೋ ಕಾಣಿಸ್ತಾಯ್ತಾ ನಿನ್ನ ಮೈರಾಗ ಹಾಕಿದೀವಿ ಇಲ್ಲ ಹಂಗೆ ಬಾ ಬಾ ಮುಖ್ಯಮೇ ಬಾ ನೀನು ಸಂಕ್ರಾಂತಿ ವಿಶೇಷ. ನಮ್ಮ ಹಳ್ಳಿ ಕಡೆ ಈ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಒಂದು ವಾರವನ್ನು ನಿಗದಿ ಮಾಡಿಕೊಂಡು ಊರೆಲ್ಲರೂ ಸೇರಿ ಒಂದು ಸಂಕ್ರಾಂತಿ ಹಬ್ಬ ಅಂತ ಮಾಡ್ತೀರಿ. ಎತ್ತುಗಳಿಗೆ ಊರಿನ ಜನಗಳಿಗೆ ಒಳ್ಳೇದಾಗಲಿ ಅಂತ ಗ್ರಾಮ ದೇವತೆಗಳಿಗೂ ನಾಡ ದೇವತೆಗಳಿಗೆಲ್ಲ ಸೇರಿಸಿ ಸೋಮವಾರ ಬೆಲದಚ್ಚು ಆರತಿ ಇರುತ್ತೆ, ಇವತ್ತು ದೀಪೋತ್ಸವ ಇರುತ್ತೆ. ಇದು ಪುರಾತನ ಕಾಲದಿಂದ ನಡ್ಕೊಂಬಂದಿದೆ. ಎಲ್ಲ ಹೆಣ್ಮಕ್ಳು ಉಪವಾಸ ಇದ್ದು 3 ದೇವರಿಗೆ ಸಫಲಮ್ಮ, ನೆರಳಮ್ಮ, ಗಾಳಿಯಮ್ಮ ಅಂತ ಇವರು ನಮ್ಮೂರು ಕಾಯೋ ಗ್ರಾಮ ದೇವತೆಗಳು. ಇವರು ಶಾಂತಿಯಾಗಿರಲಿ ಅಂದ್ಬಿಟ್ಟು ಪ್ರತಿ ವರ್ಷವೂ ಸಂಕ್ರಾಂತಿ ಮುಗಿದ್ಮೇಲೆ ಒಂದು ದಿನ ನಿಗದಿ ಮಾಡಿಕೊಂಡು ಊರೆಲ್ಲರೂ ಸೇರಿ ಇದನ್ನು ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡ್ತಾರೆ. ಹೌದು, ಎಲ್ಲರೂ ಸೇರಿ ಯುವಕರು ಎಲ್ಲರೂ ಸೇರಿ ಇದನ್ನ ಎಲ್ಲ ಗ್ರಾಮದ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿ ಇದನ್ನ ಆಚರಣೆ ಮಾಡ್ತೇವೆ. ಗ್ರಾಮ ಹಬ್ಬ ಆಗಿರೋದ್ರಿಂದ ಗ್ರಾಮದ ಶಾಂತಿ ನೆಲೆಸಲಿ, ಗ್ರಾಮ ದೇವತೆಗಳೇ ಎಲ್ಲರೂ ಶಾಂತಿಯಿಂದ ಇರಲಿ, ಊರೆಲ್ಲರಿಗೂ ಒಳ್ಳೇದಾಗಲಿ, ಈ ನಾವು ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರದೇ ಇರಲಿ ಅಂದ್ಬಿಟ್ಟು ಪ್ರತಿ ವರ್ಷನೂ ಈ ಹಬ್ಬನ ಆಚರಣೆ ಮಾಡಿ ಕಿಚ್ಚಾಯಿಸ್ತೀರಿ. ಇದು ಈ ಸಾರಿನೂ ಮಾಡ್ಕೊಂಡ್ ಬಂದಿದ್ದೀರಿ. ಇದು ಶತಮಾನಗಳಿಂದ ಬರ್ತಾ ಇದೆ. ಇದಕ್ಕ ವರ್ಷಗಳು ಅಂತೇನಿಲ್ಲ, ತಲೆಮಾರುಗಳಿಂದ ಇದು ಮುಂದುವರ್ಕೊಂಡು ಬರ್ತಾ ಇದೆ. ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಹೆಸರು ರಾಧಾಕೃಷ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯ, ಹಾಲಿ ಸದಸ್ಯ. ಅದೇ ರೀತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬನ. ಜನವರಿ 1 ನಮ್ದು 14 ಇದೆ. ಅದೇ ರೀತಿ ನಾವು ಸಪ್ರೇಟ್ ದಿನ ಮಾಡ್ಕೊಂಡು ಆಚರಿಸ್ಕೊಂಡ್ ಬರ್ತೀವಿ. ಒಂದಿನ ಈಶ್ವರನ್ಗೆ, ಒಂದಿನ ಆರತಿ ಮಾಡ್ತೀವಿ. ನೆಕ್ಸ್ಟ್ ದಿನ ನಾವು ಬಲಿ ಕೊಟ್ಟು ಶಾಂತಿ ಮಾಡ್ತೀವಿ ಊರ್ ದೇವರುಗಳಿಗೆ. ಬೆಳಗಿಂದ ಏನೇನು ಮಾಡ್ತೀವಿ? ಬೆಳಗಿಂದ ಊರಲ್ಲಿ ತಮಟೆ ವಾದ್ಯ, ದೀಪ ಎಲ್ಲ ಬೆಳಗಿಸಿ ಲಾಸ್ಟಲ್ಲಿ ಇಲ್ಲಿ ಮರಿ ಕೊಟ್ಟು ಬಲಿ ಕೊಡ್ತೀವಿ. ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡಿದೀವಿ ಸ್ವಲ್ಪ. ಯಾಕಂದ್ರೆ ಈ ವರ್ಷ ಚೆನ್ನಾಗಾಗ್ಲಿ, ಬರೋ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತೀವಿ.